ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನುಗೂಡು ಯೂಟ್ಯೂಬ್ ಚಾನಲ್. ಓಕೆ, ಇಷ್ಟು ದಿನ ನಾವು ಒಂದು 8 ದಿನ ಆಗಿತ್ತು ಚಾನಲ್ಗೆ ವಿಡಿಯೋ ಹಾಕಿ. ಸೊ ಏನಕ್ಕೆ ಇಷ್ಟು ದಿನ ಆಗಿತ್ತು ಅಂತಂದ್ರೆ ನಾವೆಲ್ಲದರಿಂದ ದೂರ ಇದ್ವಿ. ಏನಕ್ಕೆ ಅಂತ ಅಂದರೆ ಎಸ್ಪೆಷಲಿ ನಾನು, ಯಾಕಂದರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇತ್ತು. ಸೊ ಅದು ಇವ್ರದ್ರಲ್ಲಿ ಇರೋ ಚಾನಲ್ ಏನು ಗೊತ್ತಾ, ಸೊ ಇವರಿಬ್ರದೇ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ದು ಮಾತ್ರ ತೋರಿಸಲ್ಲ ಅಂದ್ಬಿಟ್ಟು ನಾವು ಯಾರೂ ಅದಕ್ಕೆ ಇನ್ವಾಲ್ವ್ ಆಗಲ್ಲ. ಸೊ ಜೇನುಗೂಡು ಏನಕ್ಕೆ ಇಷ್ಟು ದಿನ ವೀಡಿಯೋಸ್ ಹಾಕ್ತೆ, ಏನಕ್ಕೆ ಸುಮ್ಮನಿದ್ವಿ ಅಂತ ಅಂದರೆ ನಿಮ್ಮೆಲ್ರಿಗೂ ನಾವು ಹೇಳಿದ್ವಿ, ನಮ್ಮ ಚಾನಲ್ಲು ಅಂದರೆ ಈ ಜೇನುಗೂಡು ಹ್ಯಾಕ್ ಆಗಿತ್ತು. ಸೊ ಹ್ಯಾಕ್ ಆದಮೇಲೆ ಅವರು ಬೇರೆಯವರು ಒಂದಷ್ಟು ವೀಡಿಯೋಗಳು ಹಾಕಿದ್ರು ಅಂತ ಹೇಳಿದ್ವಿ ಗೊತ್ತಾ, ರೀಯೂಸ್ಡ್. ಅದಕ್ಕೆ ನಮಗೆ ಸಿಕ್ತು ವಾಪಸ್ ಚಾನಲ್ಲು. ಸಿಕ್ಕಿದ್ಮೇಲೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದ್ಬಿಡ್ತು ನಮಗೆ. ಸೊ ಮಾನಿಟೈಸೇಷನ್ ಪಾರ್ಟ್ನರ್ಶಿಪ್ ಇಂದ ಕಿತ್ತು ಬಿಸಾಕಿದ್ರು ನಮ್ಮನ್ನ. 3 ತಿಂಗಳು ದುಡ್ಡಿಗೋಸ್ಕರ ವಿಡಿಯೋ ಹಾಕಿಲ್ಲ, ಹಂಗೆ ಹಾಕಿದ್ವಿ. ಹೌದು, ಅಂದ್ರೆ ದುಡ್ಡಿಗೋಸ್ಕರ ನಾವು ವಿಡಿಯೋ ಹಾಕ್ಲಿಲ್ಲ. ಜೇನುಗೂಡು ಮತ್ತೆ ನೀವೆಲ್ಲ ವೆಯ್ಟ್ ಮಾಡ್ತಿರ್ತೀರ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಹಾಕ್ತಿದ್ವಿ. ಸೊ ಅದಾದ್ಮೇಲೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದ್ರೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಅಪೀಲ್ ವಿಡಿಯೋ ಹಾಕ್ಬೇಕು, ಏನೇನೋ ಮಾಡಬೇಕು, ಅದೊಂದಷ್ಟು ಪ್ರೊಸೀಜರ್ ಇರುತ್ತೆ. ಅದೆಲ್ಲ ನಾವು ಮಾಡಿ ಕೊನೆಗೆ ಅವ್ರು 3 ತಿಂಗಳು ಟೈಮ್ ಕೊಟ್ರು. 3 ತಿಂಗಳು ನಾವ್ ಎಷ್ಟು ಅನುಭವಿಸ್ಬಿಟ್ವಿ ಅಂದ್ರೆ ನಿಜವಾಗ್ಲು ಎಷ್ಟು ಬೇಜಾರಾಗಿತ್ತು ಅಂದ್ರೆ ನಮ್ಗೆ ದುಡ್ಡು. ಹೌದು, ಇವಾಗ ನಾವು ಎಷ್ಟು ವರ್ಷದ ಶ್ರಮ ಅಂದ್ರೆ ಎಷ್ಟು ವರ್ಷ ಕಷ್ಟಪಟ್ಟಿದೀವಿ, ಎಷ್ಟು ವರ್ಷ. ಯಪ್ಪ, ನಾನು ವೇಣು ನಿದ್ದೆ ಇಲ್ಲ, ಕೆಲವು ಟೈಮ್ ಊಟ ಇಲ್ಲ, ನಿದ್ದೆ ಇಲ್ಲ, ಈ ತರ ಎಲ್ಲ ನಾವು ವಿಡಿಯೋ ಮಾಡಿದೀವಿ. ಸೊ ಎಷ್ಟು ರಾತ್ರಿ ಎಲ್ಲೆಲ್ಲೋ ಹೋಗೋದು ನಾವು. ಮತ್ತೆ ಅದೇ ಎಲ್ಲೋ ಊರು ರಾತ್ರಿ ಊರುಗಳಿಗೆ ಓಡಾಡಿದೀವಿ. ಸೊ ಏನಕ್ಕೆ ಅಂದ್ರೆ ನಾವು ಇವಾಗ ಮಾಡ್ತಿದೀವಿ ಅಂತಂದ್ರೆ ಯೂಟ್ಯೂಬ್ ನಾವು ಬೆಳೆಸ್ಬೇಕು ಅಂತಂದ್ರೆ ನಾವು ಕಷ್ಟ ಪಡ್ಲೇಬೇಕು, ನಿಜ. ಬಟ್ ಅಷ್ಟೆಲ್ಲ ಕಷ್ಟಪಟ್ಟಿರೋದು ನೀರಲ್ಲಿ ಹೋಮ ಆದಂಗ ಆಗ್ಬಿಡ್ತಲ್ಲ. ನಿಜವಾಗ್ಲೂ ನಮ್ಗೆ ಸ್ಟಾರ್ಟಿಂಗ್ ಇದು ಹೆಂಗಾಯ್ತು ಅಂದ್ರೆ ಸಡನ್ ಆಗಿ ಚಾನಲ್ ಹಾಕಾಯ್ತು. ಏನದು ರೀಲೋಡ್ ಅಂತ ಬಂತಿತ್ತು. ಸೊ ನಾವೇನ್ ಅನ್ಕೊಂಡ್ವಿ, ಅದೇ ಕೆಲವು ಟೈಮ್ ಆ್ಯಪ್ ಅವರು ಏನಾರ ಅಪ್ಡೇಟ್ ಏನಾರ ಬಿಡ್ತಿದ್ರೆ, ಸೊ ಕೆಲವು ಟೈಮ್ ವೈಟಿ ಸ್ಟುಡಿಯೋ ಗ್ಲಿಚ್ ಆಗ್ತಿರುತ್ತೆ. ಆಮೇಲೆ ನಮಗೆ ಒಬ್ರು ಹೇಳಿದ್ದು, ನಿಮ್ಮ ಚಾನಲೇ ತೋರಿಸ್ತಾ ಇಲ್ಲ ಅಂದ್ಬಿಟ್ಟು. ಆಮೇಲೆ ನಾವೆಲ್ಲ ಸರ್ಚ್ ಮಾಡಿದ್ರು, ಚಾನಲೇ ತೋರಿಸ್ತಾ ಇರ್ಲಿಲ್ಲ. ಆಮೇಲೆ ಸಡನ್ ಆಗಿ ಏನಾಯ್ತು ಅಂದ್ರೆ ಪೂಜಾ, ಆಮೇಲೆ ಸಡನ್ ಆಗಿ ಅರ್ಜುನ್ ಇದ್ ಮಾಡಿದ್ದು. ಅರ್ಜುನ್ ಅದ್ ಹೆಂಗೋ ಏನೋ ಮಾಡಿ ಬಂತು. ನಂಬರ್ ಮತ್ತೆ ಇದೆಲ್ಲ ಕೊಟ್ಟಿದ್ವಿ. ಆಮೇಲೆ ನಾವು ಸೆಕೆಂಡ್ ಸ್ಟೆಪ್ 2 ಸ್ಟೆಪ್ ವೆರಿಫಿಕೇಶನ್ ಮಾಡಿರ್ಲಿಲ್ಲ. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿಯೊಬ್ರು ಅಷ್ಟೇ. ಯಾರು ಯೂಟ್ಯೂಬರ್ಸ್ ಇದ್ದೀರಾ, ಚಿಕ್ಕ ಯೂಟ್ಯೂಬರ್ಸ್ ಇರಲಿ, ದೊಡ್ಡ ಯೂಟ್ಯೂಬರ್ಸ್ ನೋಡ್ತಿದ್ರೆ, ಸೊ ನಿಮ್ಗೊಂದು ಸಜೆಷನ್ ಏನಂದ್ರೆ 2 ಸ್ಟೆಪ್ ವೆರಿಫಿಕೇಶನ್ ಮಾಡಿ. ಅದು ಮಾಡಿದ್ರೆ ಹೊಡೆದ್ರೆ ಹ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ನಾವು 2 ಸ್ಟೆಪ್ ವೆರಿಫಿಕೇಶನ್ ಮಾಡಿದ್ವಿ. ಸೊ ಮಾಡಾದ್ಮೇಲೆ ನಮಗೆ ಚಾನಲ್ ಸಿಕ್ತು. ಅಷ್ಟರೊಳಗೆ ಏನೇನೋ ವಿಡಿಯೋಗಳು ಹಾಕಿ, ಅದೇ ಒಂದು ವಾರ, ಒಂದು 15 ದಿನ, ಒಂದು 10 ದಿನ ಆಗಿತ್ತು ನಮ್ಮ ಕೈಗೆ ಸಿಕ್ಕಿ ಚಾನಲ್. ಅದಾದ್ಮೇಲೆ ಏನೇನೋ ಮಾಡಿ ಚಾನಲ್ ಮತ್ತೆ ತಗೊಂಡ್ವಿ. ಅದಾದ್ಮೇಲೆ ನಮ್ಗೆ ದುಡ್ಡೆಲ್ಲ ಬರ್ತಿತ್ತು, ತೋರಿಸ್ತಿತ್ತು. ಸಡನ್ ಆಗಿ ಬೆಳಿಗ್ಗೆ ಒಂದ್ಸತಿ ಪೂಜಾ ತೆಗೆದ್ಬಿಟ್ಟು ನೋಡಿದ್ಲು, ಏನದು ರೀಯೂಸ್ ಕಂಟೆಂಟ್ ಇಂದ ನಿಮ್ ಚಾನಲ್ ಮಾನಿಟೈಸೇಷನ್ ಕ್ಯಾನ್ಸಲ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡೆಡ್ ಯುವರ್ ಚಾನಲ್ ಅಂತ ಏನೋ ಬಂದಿತ್ತು. ಅದು ಇದೆ ಅಲ್ಲ, ಸ್ಕ್ರೀನ್ ಶಾಟ್ ನಿನ್ನ ಹತ್ರ, ಅದನ್ನ ಹಾಕೋಣ. ಅದು ಹಿಂಗ ಆಗ್ಬಿಡ್ತು ಅಂದ್ರೆ ಅಳುವೆಲ್ಲ ಬರಂಗ ಆಗ್ಬಿಡ್ತು. ನಿಜವಾಗ್ಲೂ ನಮ್ಗೆ ಏನಪ್ಪಾ ಅನ್ಸ್ಬಿಡ್ತು, ಹೆಂಗ್ ಆಗ್ಬಿಡ್ತು ಅಂದ್ರೆ ನಮ್ಗೆ ಆ ದಿನ ಅರ್ಜುನ ನನಗೆ ಇವಳು ತೋರ್ಸೋದ್ಲಲ್ಲ, ನಿಜವಾಗ್ಲೂ ನನ್ಗೆ ಕಣ್ಣಲ್ಲಿ ನೀರ್ ಬರ್ತಿದೆ ನನಗೆ. 3 ತಿಂಗಳಲ್ಲ, 4ರಿಂದ 5 ತಿಂಗಳಾಯ್ತು. 4 ತಿಂಗಳು, ಸಾರಿ ಇಲ್ಲ 3 ತಿಂಗಳು. ಅಷ್ಟು ನಾವು ಅಪೀಲ್ ವಿಡಿಯೋ ಹಾಕಕ್ಕೂ ಮುಂಚೆನೆ ಅದಾಯ್ತು ಗೊತ್ತಾ. ಅವಾಗ ಏಪ್ರಿಲ್ ಎಂಡಲ್ಲಿ ಆಯ್ತಾ. ಅವಾಗ ನಮ್ಗೆ ಅವರು ಟೈಮ್ ಕೊಟ್ರು 15 ದಿನ. ಏಪ್ರಿಲ್ ಎಂಡ್ ಅಲ್ಲ, ಏಪ್ರಿಲ್ ಫಸ್ಟ್ ಅಲ್ಲಿ ಆಗಿದ್ದು ನಮ್ಗೆ. ಏಪ್ರಿಲ್ ಎಂಡ್ ಅಲ್ಲ, ಅವರು ಟೈಮ್ ಕೊಟ್ರು ಗೊತ್ತಾ, 15 ದಿನ ಅಪೀಲ್ ವಿಡಿಯೋ ಹಾಕೋದಕ್ಕೆ ಅಂತ. ಆ 15 ದಿನನೂ ಸೇರಿ ಅಪೀಲ್ ವಿಡಿಯೋ ಹಾಕಿದ್ಮೇಲೆ ನಮ್ಗೆ 3 ತಿಂಗಳು ಇದಾಗಿತ್ತು. ಅದು ನಮ್ಗೆ ಕರೆಕ್ಟಾಗಿ ಗೊತ್ತಿರ್ಲಿಲ್ಲ. ಅಪೀಲ್ ವಿಡಿಯೋ ಏನಂದ್ರೆ ಇಂಗ್ಲಿಷಲ್ಲಿ ಅಥವಾ ಹಿಂದಿಯಲ್ಲಿ ಮಾತಾಡಾಕ್ಬೇಕು. ನಾನು ಇಂಗ್ಲಿಷಲ್ಲಿ ಮಾತಾಡಿ ಅದೆಲ್ಲ ಹಾಕಿದ್ವಿ ಅಪೀಲ್ ವಿಡಿಯೋ.
ಚಾನಲ್ ವಿಡಿಯೋದಲ್ಲಿ ಚಾನಲ್ ಲಿಂಕ್ ನ ಹಾಕಿರ್ಬೇಕಿತ್ತು. ಅದು ಹಾಕಿರ್ಲಿಲ್ಲ. ಅದ್ ಹಾಕಿದ್ರೆ ಅವತ್ತೇ ಆಗ್ತಿತ್ತು. ಅವಾಗ್ಲೇ ಸಸ್ಪೆಂಡ್ ಮಾಡ್ಬಿಟ್ರು. ಅಂದ್ರೆ ಅದ್ ನಾವು ಅಪೀಲ್ ವಿಡಿಯೋ ಹಾಕಿದ್ವಿ. ಅಪೀಲ್ ವಿಡಿಯೋ ಹಾಕಿ ಸಂಜೆ ಕರೆಕ್ಟಾಗಿ 7 ಗಂಟೆಗೆ 3 ತಿಂಗಳು ಸಸ್ಪೆಂಡ್. 3 ತಿಂಗಳು ವೇಟ್ ಮಾಡಿ ನಿಮ್ ಚಾನಲ್ ಏನಾರು, ಅದು ನಮ್ಗೆ ಇನ್ನೊಂದು ಭಯ ಇತ್ತು, ನಮ್ ಚಾನಲ್ ಇನ್ನೂ ಏನಾರು ಮಾಡಿ ಇನ್ನೂ ಏನಾರು ಆಗಿ, ಇವಾಗ AI ಬೇರೆ ಬಂದಿದೆ, ಅದೇನೋ ತಲೆ ಕೆಡ್ಸ್ಬಿಟ್ಟು ಏನಾರು ಆಗೋದ್ರೆ ಹೋಯ್ತಲ್ಲಪ್ಪ ಚಾನಲ್ ಅಂತ. ಗೊತ್ತಾ, ಯೂಟ್ಯೂಬ್ ಮನುಷ್ಯರು ಕುತ್ಕೊಂಡು ನೋಡೋರು. ಪ್ರತಿಯೊಂದು ಚಿಕ್ಕದು ಏನೇ ಇದ್ರು ಮಿಸ್ಟೇಕ್ಸ್ ಇದ್ರೆ ಮನುಷ್ಯರು ಕುತ್ಕೊಂಡು ನೋಡೋರು. ಇವಾಗ AI ಬಂದ್ಮೇಲೆ ಎಲ್ಲ ಆಟೋಮೆಟಿಕ್. ಸೊ ಎಲ್ಲಾನು AI ಮಾಡುತ್ತೆ. ಚಿಕ್ಕ ಮಿಸ್ಟೇಕ್ ಇದ್ರು ಅದು ಮತ್ತೆ ಕಂಡಿಡಿದು ನಿಮ್ಮನ್ನ ಇದು ಮಾಡುತ್ತೆ. ChatGPT ಎಲ್ಲ ಕೇಳ್ತಾ ಇದ್ದೀನಿ, ಚಾನಲ್ ಹಿಂಗಾಗಿದೆ ಏನು ಮಾಡೋದು, ಅದ್ರಲ್ಲೂ ಅದೇ ಹೇಳ್ತಿದೆ. ಚಿಕ್ಕ ಮಿಸ್ಟೇಕ್ ಇದ್ರು ನಿಮ್ದು ಮತ್ತೆ ಇದಾಗಲ್ಲ, ನೋಡಿ ನೋಡಿ ನೋಡಿ. ಕೇರ್ಫುಲ್ ಆಗಿರ್ಬೇಕು. ಯಾರ್ದು ಹೆಸರು ಏನೇನೋ ರೂಲ್ಸ್. ನಿಜವಾಗ್ಲೂ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದಪ್ಪ. ರಾಘವೇಂದ್ರ ಸ್ವಾಮಿ ನಮ್ಮನ್ನ ಕೈ ಬಿಡ್ಲಿಲ್ಲ. ಸೊ ಹೇಳೋದು ಡೈಲಿ ಬೇಡ್ಕೊಂತ ಇದ್ವಿ ಅಲ್ವಾ, ಮಾತಾಡ್ತಿದ್ವಿ ಡೈಲಿ. ಎಲ್ಲ ಆಗ್ಬಿಡ್ತು ಆಯ್ತಾ. ಆಮೇಲೆ ಸಿಕ್ಕಾಪಟ್ಟೆ ತುಂಬಾ ನೋವಾಗೋಯ್ತು, ಅಳ್ತ್ಬಿಟ್ಟಿದೀವಿ ನಿಜವಾಗ್ಲು. ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡೈತೆ ನಮ್ಗೆ. ಅಂದ್ರೆ ನಮ್ಗೆ ಅಂತಲ್ಲ, ಪ್ರತಿಯೊಬ್ರು ಯೂಟ್ಯೂಬರ್ಸ್ಗೂ ಒಂದು ಪೀಕ್ ಟೈಮ್ ಅಂತ ಬರುತ್ತೆ. ಸೊ ಆ ಪೀಕ್ ಟೈಮಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು, ಸೊ ಒಳ್ಳೆ ವ್ಯೂಸ್ ಇರುತ್ತೆ. ಆ ಟೈಮಲ್ಲಿ ನಮ್ದು ಹಂಗಾಗೋಯ್ತು. ಚೆನ್ನಾಗಿತ್ತು ವ್ಯೂಸ್, ಅವಾಗ್ಲೂ ಹಿಂಗಾಗೋಗಿತ್ತು. ಅದಾದ್ಮೇಲೆ ನಮ್ಗೆ ನಿಜವಾಗ್ಲೂ ಏನು ಗೊತ್ತಾ, ಒಂದ್ ಕಡೆ ವಿಡಿಯೋ ಆಗದೆ ಇರಬಾರ್ದು. ಏನಕ್ಕೆ ಅಂತಂದ್ರೆ, ನೀವು ಅಷ್ಟು 31,000 ಜನ ನಮ್ಗೆ ಏನಿದೆ ಸಬ್ಸ್ಕ್ರೈಬರ್ಸ್, ಇದನ್ನ ಅದು ತಮಾಷೆಯಿಂದ ನಾವು ಮಾಡಿಲ್ಲ. ನಾವು ಅದು ನಿಜವಾಗ್ಲು ನಾನು ಅರ್ಜುನ್ ಎಷ್ಟು ಅನುಭವಿಸ್ಬಿಟ್ಟಿದೀವಿ ಅಂದ್ರೆ, ಕಣ್ಣಲ್ಲೆಲ್ಲ ನೀರ್ ಹಾಕೊಂಡು ಇದೀವಿ ನಾವು ಆ ಟೈಮಲ್ಲೆಲ್ಲ. ಅಷ್ಟು ಕಷ್ಟಪಟ್ಟು ಈ ಚಾನೆಲ್ ನ ಬೆಳೆಸಿದೀವಿ. ಇನ್ನೊಂದೇನಂದ್ರೆ, ಕೆಲವ್ರಿಗೆ ಈಗ ಅಂದ್ರೆ ನಾವು ಎಲ್ಲಾರ ತರನು ಅಂದ್ರೆ ಕೆಲವ್ರಿಗೆ ಆಗುತ್ತೆ, ಒಂದು ಏನಂತಾರೆ ಫ್ಲೂಕಲ್ಲೋ ಅಥವಾ ಏನೋ ಒಂದು ಇದ್ರಲ್ಲಿ 100K ಹಾಕಿ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲೆಲ್ಲ 200K 300K ಆಗ್ಬಿಡುತ್ತೆ. ಬಟ್ ನಮ್ದು ನೋಡಿ 3 ವರ್ಷ ಆಯ್ತು, 3 ವರ್ಷಕ್ಕೆ 31,000 ಆಗಿದೆ. ಬಟ್ ನಾವು ಅದೇ ವ್ಯೂವರ್ಸ್ನ ಹಂಗೆ ಇಟ್ಕೊಂಡಿದೀವಿ. ಸೊ ಒಂದೇ ಹೊಸ ವ್ಯೂವರ್ಸು ಬರ್ತಾರೆ. ಸೊ ಬಟ್ ನಮ್ಗೇನು ವ್ಯೂವರ್ಸ್ ಇದಾರೋ, ಸೊ ಅವರು ನಮ್ಮನ್ನ ನೋಡಕ್ ಇಷ್ಟ, ಕಮೆಂಟ್ ಮಾಡಿ ಬೈತಾರೆ ನಾವೇನಾದ್ರು ವಿಡಿಯೋ ಹಾಕಿಲ್ಲ ಅಂದ್ರೆ. ಸೊ ಆ ಥರ ನಾವು ಉಳಿಸ್ಕೊಂಡಿದೀವಿ. ಬಟ್ ಏನಂತ ಅಂದ್ರೆ, ಅಷ್ಟು ಕಷ್ಟಪಟ್ಟಿರೋದು ಹಾಳಾಗೋಯ್ತಲ್ಲ, ಅದೆಲ್ಲ ತಲೆಗೆ ಬಂದ್ಬಿಡ್ತು ನಮ್ಗೆ ತುಂಬಾ. ಆಮೇಲೆ ಅದು ಏನದು ಮತ್ತೆ 3 ತಿಂಗಳು ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ರ, ನಮ್ಗೆ ಫುಲ್ಲು ಡೋಸ್ ಹೊಂಟೋಯ್ತು. ಫುಲ್ಲು ಭಯ ಹತ್ಕೊಂಡ್ಬಿಡ್ತು ನಮ್ಗೆ. ನಾನೇನ್ ಡಿಸೈಡ್ ಆಗ್ಬಿಟ್ಟಿದ್ದೆ ಗೊತ್ತಾ. ಸೊ ಇನ್ನೊಂದ್ ಏನಂದ್ರೆ, ಇವ್ರದೊಂದ್ ಚಾನಲ್ ಇತ್ತು. ಅಂದ್ರೆ ಇನ್ನು ಮಾನಿಟೈಸ್ ಆಗಿರ್ಲಿಲ್ಲ, ಅದು ಮಾನಿಟೈಸ್ ಆಗಿರ್ಲಿಲ್ಲ. ಇದು ಚಾನಲ್ ನೋಡಿ, ಅದೇ ಹೇಳೋದು, ದೇವ್ರು ಒಂದ್ ಕಿತ್ಕೊಂಡ್ರೆ ಇನ್ನೊಂದ್ ಕಡೆ ಎಲ್ಲಿಂದಾನು ಕೊಡ್ತಾರೆ ಅನ್ನೋದು. ಅದಕ್ಕೆ ಇದು ಹೋಯ್ತು, ಇದು ಹೋಗಿ 15 ದಿನಕ್ಕೆ ನಿಮ್ದು ಮಾನಿಟೈಸ್ ಆಯ್ತು. 15 ದಿನ ಅಲ್ಲ ಅಜ್ಜು, 1.5 ತಿಂಗಳು. ಅದೇ ಒಂದ್ ತಿಂಗಳು ವಿಡಿಯೋ ಹಾಕಿದ್ವಿ. ಒಂದ್ ತಿಂಗಳು ಹಾಗೆ ಅವ್ರಿಗೆ ಮಾನಿಟೈಸ್ ಆಯ್ತು. ಅದಾದ್ಮೇಲೆ ಅವ್ರಿಗೆ ಅರ್ನಿಂಗ್ ಸ್ಟಾರ್ಟ್ ಆಯ್ತು. ನಾನು ಅದ್ರಲ್ಲಿ ₹1 ಇಸ್ಕೊಳ್ಳಲ್ಲ. ಏನಕ್ಕೆ ಅಂದ್ರೆ, ಅದು ಅವರ ಇಬ್ರು ಶ್ರಮ ಮತ್ತು ಅವರಿಬ್ರು ಕಷ್ಟಪಡ್ತಿರೋದು. ಬಟ್ ಜೇನುಗೂಡು ಅಂತ ಬಂದಾಗ ನಾನು ವೇಣು ಇಬ್ರು ಇವಾಗಲೂ ಅಷ್ಟೇ. ಏನು ಶೇರೇ ನಮ್ದೇನಿದೆ ಅಂದ್ರೆ, ಇವಾಗ ಏನು ಅಂದ್ರೆ ಶೇರ್ ಅಂದ್ರೆ ಹೆಂಗೆ ಗೊತ್ತಾ, ಶೇರ್ ಅಂದ್ರೆ ನಾವ್ ಏನ್ ಶೇರ್ ಅಂದ್ರೆ ಇವಾಗ ಒಂದು ಎಕ್ಸಾಂಪಲ್, ಒಂದು 50,000 ಬಂತು ಅಂದ್ರೆ 25,000 ನಿಂಗೆ, 25,000 ನಂಗೆ, ಆ ಥರ ಅಲ್ಲ. ಬಟ್ ನನ್ಗೇನಾರು ಬೇಕು ಅಂತಂದ್ರೆ, ಈ ತಿಂಗಳು ನನಗೆ ಬೇಕು, ನಾನೇನೋ ಅಂತ ಬೇಕು ಅಂತಂದ್ರೆ ಅವ್ನು ಬಿಡ್ತಾನೆ, ಅಥವಾ ಅವ್ರಿಗೇನೋ ಬೇಕು ಅಂತಂದ್ರೆ ನಾನು ಬಿಡ್ತೀನಿ. ಸೊ ಇಲ್ಲಾಂದ್ರೆ ಕೆಲವು ಟೈಮ್ ಅಮ್ಮಂಗೆ ಕೊಟ್ಬಿಡ್ತೀವಿ. ಸೊ ಹಂಗೆ ನಿಜವಾಗ್ಲೂ ನಮ್ಗೆ ಕೈ ಕಟ್ಟದಂಗ ಆಗೋಯ್ತು ಈ 3 ತಿಂಗಳು. ಕೈ ಕಟ್ಟದಂಗ ಆಗೋಯ್ತು ನಮ್ಗೆ. ಇನ್ನೊಂದೇನಂದ್ರೆ, ಮೊನ್ನೆಗೆ ಅಂದ್ರೆ 6ನೇ ತಾರೀಕು ಅಪೀಲ್ ವಿಡಿಯೋ ಹಾಕ್ಬೇಕು, ರೀಅಪ್ಲೈ ಮಾಡ್ಬೇಕು ಅಂತ ಇತ್ತು. ಯೂಶಲಿ ನಾವು ರೀಅಪ್ಲೈ ಎಲ್ಲ ಮಾಡ್ಬಿಟ್ರೆ 1 ತಿಂಗಳು ಟೈಮ್ ತಗೊಂತಾರೆ, 30 ಡೇಸ್ ಟೈಮ್ ಇರುತ್ತೆ. ಬಟ್ ಕೆಲವ್ರಿಗೆ ಆ ದಿನನೇ ಹಾಕಿ ಅರ್ಧ ದಿನದಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಲ್ವಾ. ಅದಾದ್ಮೇಲೆ ನಾವು 6ನೇ ತಾರೀಕು ನೈಟ್ ನಮ್ಗೆ ಬಿಟ್ರು ಕರೆಕ್ಟಾಗಿ 10:00 ಡೇಟ್ ಎಷ್ಟು ಇವತ್ತು? 9. ನಾವು 6ಕ್ಕೆ ಹಾಕಿದ್ದು. 9 ಅಲ್ಲ 8 ಇವತ್ತು ಬುಧವಾರ. 8 ಇವತ್ತು. ನಾವು 6ನೇ ತಾರೀಕು 6ನೇ ತಾರೀಕು 10:00 ನಾವು ಹಾಕಿದ್ದು. ಅಂದ್ರೆ ಅಪೀಲ್ ವಿಡಿಯೋ ಹಾಕಿದ್ದು, ಅಪೀಲ್ ರೀಅಪ್ಲೈ ಮಾಡಿದ್ದು ನಾವು.
ಆಮೇಲೆ ನಮಗೆ ನೆನ್ನೆ ಫುಲ್ಲು ಭಯ ಆಯ್ತು. ನೆನ್ನೆ ನಮ್ಗೆ ಆಕ್ಚುಲಿ ನೆನ್ನೆನೆ ಬರ್ಬೇಕಿತ್ತು ಈ ಮೆಸೇಜ್. ಆಕ್ಚುಲಾಗಿ 3 ದಿನ ಆಯ್ತು ನಾನು ನಿದ್ದೆ ಮಾಡಿ. ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಂದ್ರೆ ಅಲರ್ಜಿ ತರ ಆಗ್ಬಿಟ್ಟಿತ್ತು. ಏನಕ್ಕೆ ಅಂದ್ರೆ ಭಯ, ಏನಾಗುತ್ತೋ ಚಾನಲ್ ಏನಾಗುತ್ತೋ. ಇವತ್ತು ವೆಯ್ಟ್ ಮಾಡ್ತಾನೆ ಇದ್ದೆ ಬೆಳಗ್ಗೆಯಿಂದ ನಾನು, ಏನಾಗುತ್ತೆ ಅಂತ ಬರ್ಲಿಲ್ಲ. ಅಲ್ಲ ಕೇಳಿಸ್ಕೊ ಸರಿನಾ, ಬರ್ಲಿಲ್ಲ ಅಲ್ವಾ. ಇವಾಗ ನಾವು ಕರೆಕ್ಟಾಗಿ ಎಷ್ಟು ಏನದು 7 ಗಂಟೆಗೆ ಬಂದಿದ್ದೆ. ಏನಿಲ್ಲ, ಅಮ್ಮ ವಾಕಿಂಗ್ ಹೋಗಿತ್ತು. ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋದೆ, 7 ಗಂಟೆಗೆ ಬಂದಿದ್ದು ಕರೆಕ್ಟಾಗಿ. ಯಾಕಂದ್ರೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೆ 7 ಗಂಟೆಗೆ. ಹೋಗಿ ಚೇರ್ ಮೇಲೆ ಕೂತೆ ನಾನು, ಶೂ ಹಾಕಬೇಕು ಅಂತ. ನಾನು ಯಾವುದೇ ಇಮೇಲ್ ಬರ್ತಾನೆ ಐತೆ, ಇಮೇಲ್ ನಮಗೆ ಬೆಲ್ಲ. ಸೊ ಇಮೇಲ್ ಬರ್ತಾನೆ ಐತೆ. ಇಮೇಲ್ ನಾನು ನೋಡಿದಾಗ ಅನ್ನೋದಲ್ಲ, ಅಂದ್ರೆ ಯೂಟ್ಯೂಬ್ದೇ ಬರ್ತಾ ಇರುತ್ತೆ ಅವಾಗ ನಮ್ಗೆ ಇಮೇಲ್. ಇವತ್ತು ಜೇನುಗೂಡು ಕಂಗ್ರಾಟ್ಸ್ ಅಂತ ಬಂದ್ಬಿಡ್ತು. ನನಗೆ ಅವಾಗಲೇ ಗೊತ್ತಾಯ್ತು ನಾನು ಇವಳಿಗೆ ಹೆಂಗ್ ಕಿರ್ಸ್ತೆ ಕೇಳೋ ಜನ. ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಕೂತಿದ್ದವನು, ನನಗೆ ತಡೆಯಕ್ ಆಗ್ತಿಲ್ಲ, ಕಿರ್ಚಾಡಕ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ. ನಾನು ಪೂಜಾ ನಮ್ದು ಸರಿ ಹೋಯ್ತು ಕಣೆ ಅನ್ಬಿಟ್ಟು ಕಿರ್ಚಾಡ್ತಾ ಇದೀನಿ ನಾನು. ಅಮ್ಮ ಆಚೆ ಆ ಟೈಮಲ್ಲೇ ಬಂತು. ಅಮ್ಮಗಮ್ಮ ಅಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ ರೋಡಲ್ಲಿ, ನಮ್ ಚಾನಲ್ ಸರಿ ಹೊಂಟೋಯ್ತು ಅಂತ ಕಿರ್ಸ್ತೆ. ಅಮ್ಮನು ಖುಷಿ ಪಡ್ತಾವಪ್ಪ. ಏನ್ ಗೊತ್ತಾ, ಆ ಟೈಮಲ್ಲಿ ನಮ್ಗೆ ಇದಕ್ಕೆ ವಿಡಿಯೋ ಮಾಡಕ್ಕೂ ಆಗ್ಲಿಲ್ಲ ನಮ್ಗೆ. ಬಟ್ ನಮ್ಗೆ ನಿಜವಾಗ್ಲೂ ಅಷ್ಟು ಮನ್ಸಿಗೆ ಬೇಜಾರಾಗ್ಬಿಟ್ಟಿತ್ತು. ಏನಪ್ಪ ಆಯ್ತು ಚಾನಲ್, ಏನಾಗುತ್ತೋ ಏನು ಅಂತ. ಸದ್ಯಕ್ಕೆ ದೇವರು ನಿಜವಾಗ್ಲೂ ನಮ್ಮ ರಾಘವೇಂದ್ರ ಸ್ವಾಮಿ ನಂಬಿದ್ದು, ರಾಘವೇಂದ್ರ ಸ್ವಾಮಿನ ನಾವು ಕೈ ಬಿಡ್ಲಿಲ್ಲ. ನಮ್ ಕೈ ಬಿಡ್ಲಿಲ್ಲ ರಾಘವೇಂದ್ರ ಸ್ವಾಮಿ. ನಿಜವಾಗ್ಲೂ ನಮ್ಗೆ ನಾವು ಅನ್ಕೊಂಡಿದ್ದಲ್ಲ, ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ಈಗ ಕೊಡ್ತಾ ಇದೆ ನಮ್ಗೆ. ನಿಜವಾಗ್ಲೂ ಈ ತರ ಆದ್ರೆ ಎಷ್ಟೋ ಜನದ್ದು 3-4 ಚಾನಲ್ ಡಿಲೀಟ್ ಆಗಿದೆ. ನಾನು ನೀವ್ ಹೇಳಿದ್ರೆ ಎದುರ್ಕೋತೀರಾ ಅಂದ್ಬಿಟ್ಟು ನಾನು ಹೇಳ್ತಿರ್ಲಿಲ್ಲ ನಿಮ್ಗೆ. ನಮ್ದು ಲಿಂಕ್ ಆಗಿರೋ ಎಲ್ಲ ಚಾನಲ್ ಡಿಲೀಟ್ ಮಾಡ್ತಾರೆ. ಹೌದಾ? ತುಂಬಾ ಅದೇ ನನಗೆ ಟೆನ್ಷನ್ ಆಗ್ತಿತ್ತು. ಈಗ ರೀಅಪ್ಲೈ ಆಯ್ತು ಗೊತ್ತಾ, ಮತ್ತೆ ಇವಾಗ ರೀಅಪ್ಲೈ ಇದು ಕ್ಯಾನ್ಸಲ್ ಆಗಿದ್ರೆ ಅಪೀಲ್ ವಿಡಿಯೋ ಲಾಸ್ಟ್ ಚಾನ್ಸ್ ನಮ್ಗೆ. ಯಾಕಂದ್ರೆ ಆಲ್ರೆಡಿ ಒಂದು ಅಪೀಲ್ ವಿಡಿಯೋ ಕೊಟ್ಬಿಟ್ಟಿದ್ರು. ಅಂದ್ರೆ ಡಿಲೀಟ್ ಮಾಡ್ಬಿಡಲ್ಲ. ಕೆಲವ್ರಿಗೆ ಹೇಳೋದು, ಕೆಲವ್ರು ಚಾನಲ್ ಹಂಗೆ ಡಿಲೀಟ್ ಮಾಡ್ಬಿಡ್ತಾರಂತೆ 2 ಸತಿಗೆ. 1 ಸತಿ ಅಪೀಲ್ ವಿಡಿಯೋಗೆ ಚಾನಲ್ ಡಿಲೀಟ್ ಮಾಡ್ಬಿಡ್ತಾರಂತೆ. ಅವ್ರಿಗೆ ಗೊತ್ತು ನಮ್ ಸೈಡ್ ಇಂದ ಯಾವ ಮಿಸ್ಟೇಕ್ ಆಗಿರ್ಲಿಲ್ಲಪ್ಪ ನಿಜವಾಗ್ಲು. ಆಮೇಲೆ ಚಾನಲ್ನ ಈಗ ಅವ್ರು ಕುತ್ಕೊಂಡು 3 ದಿನ ಚೆಕ್ ಮಾಡಿದಾರೆ ನಮ್ಮ ಚಾನಲ್. ಅದಕ್ಕೋಸ್ಕರ ಅಂದ್ರೆ ನಾವು ಅದೇ ಈ ಒಂದು ರೀಅಪ್ಲೈ ಬರೋಕ್ಕೂ ಒಂದು 2 to 3 days ಯಾವ ವಿಡಿಯೋನ ಹಾಕ್ಬಿಡಿ ಅಂದ್ಬಿಟ್ಟು ನಮಗೆ ಚಾರ್ಜ್ ನಾನು ನೋಡಿದ್ದೆ. ಸೊ ಅದಾದ್ಮೇಲೆ ಮತ್ತೆ ಈಗ ಅದೇ ರೀಅಪ್ಲೈ ಮಾಡಿದ್ಮೇಲೆ ಒಂದು 3-4 ವಿಡಿಯೋ ಅಂದ್ರೆ ಯಾವ್ದು ಹಾಕಕ್ ಹೋಗ್ಬೇಡಿ ನಿಮ್ಗೆ ರಿಸಲ್ಟ್ ಬರೋವರೆಗೂ ಅಂತ ಇತ್ತು. ಸೊ ಅದರಿಂದ ನಾವು ಇಷ್ಟು ದಿನ 7 ದಿನ ಆಗಿತ್ತು, 9 ದಿನ ಆಯ್ತು. ಸೊ ನಾವು ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿ. ದಯವಿಟ್ಟು ಒಂದು ಹೇಳ್ತೀನಿ ನಿಮಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ದಯವಿಟ್ಟು ಒಂದು ಹೇಳ್ತೀನಿ, ನಮ್ಮ ವಿಡಿಯೋನ ನೋಡಿ. ನಾವು ನಿಜವಾಗ್ಲೂ ತುಂಬಾ 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 ಕಷ್ಟಪಟ್ಟಿದೀವಿ. ನಿಜವಾಗ್ಲೂ ಯೂಟ್ಯೂಬಲ್ಲಿ ಒಂದೇನೋ ಒಂದು ಹೆಸರು ಮಾಡಬೇಕು, ಏನೋ ಒಂದು ನಮ್ಮನ್ನ ನಾವು ದೊಡ್ಡ ಯೂಟ್ಯೂಬರ್ಸ್ ತರ ಹೆಸರು ಮಾಡದೇ ಇದ್ರು ಸೊ ನಮ್ಮನ್ನ ಅಲ್ಪ ಸ್ವಲ್ಪ ಜನ ಆದ್ರೂ ಗುರ್ತಿಡಿತಾರೆ. ನಿಜವಾಗ್ಲೂ ಒಂದ್ ರೋಡಲ್ಲಿ ಹೋದ್ರೆ ಒಬ್ರಾದ್ರೂ ಕಂಡಿಡಿದು ಮಾತಾಡ್ಸಿರ್ತಾರೆ. ಅಂದ್ರೆ ನಮ್ಮ ಆಸೆ ಏನಂದ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನಾದರೂ ಒಂದು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಸ್ವಲ್ಪ ಹೆಸರು ಮಾಡಬೇಕು ಅನ್ನೋದೊಂದು ನಮ್ಮ ತುಂಬ ಆಸೆ ಇತ್ತು ನನಗೆ, ಅರ್ಜುನ್ಗೆ. ಅದು ನಿಮ್ಮಿಂದ ಈಡೇರಿದೆ. ದಯವಿಟ್ಟು ಇನ್ಮೇಲಿಂದ ನಮ್ಮ ಜೇನುಗೂಡು ಆಗಲಿ, ವೆಂಕಿ ಪೂಜಾ ವ್ಲಾಗ್ಸ್ ಆಗಲಿ, ಚಾನಲ್ ಆಗಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ಒಂದೇ ಒಂದು ಹೆಲ್ಪ್ ನಮಗೆ, ಸಬ್ಸ್ಕ್ರೈಬ್ ಅನ್ನೋದೊಂದು ಹೆಲ್ಪ್ ಅನ್ನೋದಾದರೆ ನಿಜವಾಗ್ಲೂ ನಾವು ಏನೋ ಒಂದು ಸಾಧಿಸ್ತೀವಿ. ದಿನ ಅಂದ್ರೆ ಬಿಡು ನಿಧಾನಕ್ಕೆ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, 50,000 ಆದಷ್ಟು ಬೇಗ ಆಗ್ಲೇಬೇಕು. ಯಾಕಂದ್ರೆ ನಿಜವಾಗ್ಲೂ ನಾವು ಅನ್ಕೊಳ್ಳೋದಲ್ಲ, ನೀವೇ ನೋಡಿದೀರ ಎಷ್ಟು ವರ್ಷ, 3-4 ವರ್ಷದಿಂದನೂ ಅಷ್ಟು ಕಷ್ಟಪಟ್ಟಿದೀವಿ ನಾವು. ಅಂದ್ರೆ ಅಲ್ಲ ಹೇಳೋದು, ನಮ್ಮ ಚಾನಲ್ಲು ತುಂಬಾ ಏನಂದ್ರೆ ತುಂಬಾ ಕಷ್ಟ ಆಗ್ತಿದೆ ಸಬ್ಸ್ಕ್ರೈಬರ್ಸ್ ಆಗೋದು. ಮತ್ತು ನಮ್ಮ ಚಾನಲ್ಗೆ ಅಂದ್ರೆ ನಾವು ಕಂಟೆಂಟ್ ಕೊಡ್ತಿಲ್ಲ ಅಂತಲ್ಲ, ಕಂಟೆಂಟ್ ನಿಜವಾಗ್ಲೂ ಕೊಡ್ತಾ ಇದೀವಿ. ಸೊ ನಮ್ದೇನಂದ್ರೆ ನ್ಯಾಚುರಲ್ ಆಗಿ ತೋರಿಸ್ತೀವಿ ನಾವು, ಫೇಕ್ ಆಗಿ ತೋರ್ಸಕ್ ಬರಲ್ಲ. ಆತರ ನಮ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಏನ್ ಗೊತ್ತಾ, ನಿಮ್ ಮುಂದೆ ನಾವು ನಾಟಕ ಮಾಡಿ, ನಾವು ಎಲ್ಲ ಇವಾಗ ತುಂಬಾ ಜನ ಮಾಡ್ತಾರೆ ನಾಟಕ, ಅದು ನಮಗೆ ಗೊತ್ತು. ಸೊ ಆ ಥರ ನಮ್ಗೆ ನಾಟಕ ಮಾಡ್ತೀವಿ ಅಂತ ಅಂದ್ರೆ ವೇಸ್ಟ್ ಅದು.
ಸೊ ನಿಮಗೆ ನಾವಿರೋದೇ ಹಿಂಗೆ. ಸೊ ನಾವಿರೋದು ಹಿಂಗಿರೋದ್ರಿಂದ ನಾವೇನು ಗೊತ್ತಾ, ಓವರ್ ಬಿಲ್ಡಪ್ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಸೊ ಅದರಿಂದ ನಾವು ಈ ಥರ ಸಿಂಪಲಾಗಿ ನಮ್ಮ ಮನೇಲಿ ಹೆಂಗಿರ್ತೀವಿ, ನಮ್ಮ ಮನೆ ರುಟೀನ್ ನಾವು ಹೆಂಗೆ ಇದು ಮಾಡ್ತೀವಿ ಅದನ್ನು ಮಾತ್ರ ತೋರಿಸ್ಬೇಕು ಅಂದ್ಬಿಟ್ಟು ಅಷ್ಟೇ ನಾವು ಇರೋದು. ಸೊ ನಾಟಕ ಮಾಡಲೇಬೇಕು ಅಂತ ಅಂದರೆ ಎಲ್ಲರಿಗಿನ್ನ ಸಕ್ಕದಾಗಿ ನಾವು ನಾಟಕ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೆಂಕಿ ಪೂಜಾ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಜೇನುಗೂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು 50,000 ಸಬ್ಸ್ಕ್ರೈಬರ್ಸ್ನ ಈ ವರ್ಷದ ಒಳಗಡೆ ಕಂಪ್ಲೀಟ್ ಮಾಡಿಸಿ ಪ್ಲೀಸ್. ಯಾಕೆಂದರೆ ಇಷ್ಟು ವರ್ಷ ನಾವು ನಿಮ್ಮನ್ನ ಕೇಳಿರಲಿಲ್ಲ 50,000 ಮಾಡಿಸಿ 1 ಲಕ್ಷ ಮಾಡಿಸಿ ಅಂದ್ಬಿಟ್ಟು. ಬಟ್ ಅದೊಂದು ಹಠ ಅನ್ನೋದು ನಿಜವಾಗ್ಲೂ ಚಾನಲ್ ಈ ಥರ ಆದಮೇಲೆ ನನಗೊಂದು ಹಠ ನಿಜವಾಗ್ಲೂ ಹಠ ಬಂದ್ಬಿಟ್ಟಿದೆ. ಏನಂದರೆ 50,000 ಸಬ್ಸ್ಕ್ರೈಬರ್ಸು ಈ ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು. ಯಾರೆಲ್ಲ ನೀವು ರಾಘವೇಂದ್ರ ಸ್ವಾಮಿ ಭಕ್ತರಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅಷ್ಟೇ. ಈ ಒಂದು ಖುಷಿ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಿತ್ತು ನಾವು. ನೀವೇನಂತೀರ? ಆ್ಯಕ್ಚುಲಿ ಪಾಪ ಅವರು ಬಂದರು ಆಯಿತಾ, ಮದುವೆ ಆಗಿ ಬಂದು ಪ್ರೆಗ್ನೆಂಟ್ ಆದರು. ಇದೆಲ್ಲ ಆಗಿ ಒಂದು 3 ತಿಂಗಳಿಗೆ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡೋಕ್ಕೂ ಮುಂಚೆನೆ ನಮ್ದು ಡಿಮಾನಿಟೈಸ್ ಆಗ್ಬಿಟ್ಟಿತ್ತು. ಪ್ರೆಗ್ನೆನ್ಸಿ ಅನೌನ್ಸ್ ಹಂಗೆ ಮಾಡಿದ್ವಿ, ನಾವು ಹಂಗೆ ಮಾಡಿದ್ದು ಮಾತ್ರ ನಾವು ಅಮೌಂಟ್ ತಗೊಂಡಿರೋದು ಯೂಟ್ಯೂಬ್ ಬಂದಾದ್ಮೇಲೆ ಅಷ್ಟೇ. ಅದಾದ್ಮೇಲೆ ಅದೇ ಮಗು ಮ್ಯಾಟರ್ ಎಲ್ಲ ಗೊತ್ತಾದ್ಮೇಲೂ ಈ ಚಾನೆಲ್ ಇರ್ಲಿಲ್ಲ. ಆ ಟೈಮಲ್ಲೆಲ್ಲ ಎಷ್ಟು ಪೀಕ್ ಟೈಮ್ ನಮ್ದು ಅದು. ಅಂದ್ರೆ ಆಮೇಲೆ ಅದಕ್ಕೊಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ಏನೋ ಯೂಟ್ಯೂಬ್ ವಿಡಿಯೋಗೋಸ್ಕರ ಪ್ರೆಗ್ನೆಂಟ್ ಆದ್ರು ಅದು ಇದು ಅಂತ. ಅರ್ನಿಂಗ್ಸೇ ಬರ್ತಿರ್ಲಿಲ್ಲ, ವಿಡಿಯೋ ಮಾಡಾಕಿದ್ ನೀವೆಲ್ಲ ನೋಡ್ಲಿ ಅಂತ. ಸೊ ಏನಂದ್ರೆ ಖುಷಿ ವಿಚಾರ. ಸೊ ಶೇರ್ ಮಾಡ್ಕೊಂಡ್ವಿ. ಸೊ ನಿಜವಾಗ್ಲೂ ಆ ಟೈಮಲ್ಲಿ ಏನಾರ ಚಾನಲ್ ಮಾನಿಟೈಸ್ ಆಗಿ ಚೆನ್ನಾಗಿ ಇದ್ದಿದ್ರೆ ಸಖತ್ ದುಡಿತಿದ್ವಿ ನಾವು, ಒಳ್ಳೆ ದುಡ್ಡು ದುಡಿತಿದ್ವಿ. ಏನಂದ್ರೆ ಇವ್ರಿಗೊಂದು ಗೋಲ್ಡ್ ನೆಕ್ಲೆಸ್, ನಾನೊಂದು 2 ಗೋಲ್ಡ್ ಕಡಗ, ಒಂದು ಗೋಲ್ಡ್ ರಿಂಗ್ ತಗೊಂಡಿರೋನು. ಏನು ಮಾಡೋಕ್ಕಾಗಲ್ಲ, ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇನೆ. ಬಟ್ ನಮ್ಮ ಹಣೆ ಬರದಲ್ಲಿ ಈ ವರ್ಷದಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು. ನೀವು ಮಾಡಬೇಕು ಅಂತಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕು. ಸೊ ದಯವಿಟ್ಟು ನಿಮ್ಮ ಮನೆ ಮಕ್ಕಳು ಅಂತ ಅನ್ಕೊಂಡು ನಮ್ಮನ್ನ ಬೆಳೆಸಿ ಅಲ್ವಾ. ಓಕೆ, ಇಷ್ಟು ಹೇಳ್ತಾ ನಾವು ನೆಕ್ಸ್ಟ್ ಒಂದೊಳ್ಳೆ ವ್ಲಾಗ್ ಅಲ್ಲಿ ಬರ್ತೀವಿ. ನಿಜವಾಗ್ಲೂ ನೋಡೋಣ, ಒಂದೊಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಮತ್ತು ವೆಂಕಿ ಪೂಜಾಸ್ ರೆಸಿಪಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ನ 50,000 ಸಬ್ಸ್ಕ್ರೈಬರ್ಸ್ ಬೇಗ ಮಾಡಿಸಿ. ಲವ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಎಷ್ಟು ಖುಷಿ ಆಗ್ಬಿಟ್ಟೈತೆ ಅಂದರೆ ಇದೆಲ್ಲ ನಾವು ಈ ಥರ ಎಲ್ಲ ಮಾತಾಡೋಕ್ಕೆ ಎಷ್ಟು ಅಂದರೆ ಬೇಜಾರಲ್ಲಿ ಮಾಡ್ತಿದ್ವಿ. ಈಗ ಎನರ್ಜಿ ಇದೆ, ಈಗ ಎನರ್ಜಿ ಬಂದಿರೋದು ನಮಗೆ. ಅಷ್ಟು ಬೇಜಾರಾಗಿ ನಾನೇನು ಅನ್ಕೊಂಡೆ ಗೊತ್ತಾ, ರಾಘವೇಂದ್ರ ಸ್ವಾಮಿ ನಮಗೆ ಪರೀಕ್ಷೆ ಮಾಡಿದ್ದು ಅನ್ಸುತ್ತೆ. ಅಂದ್ರೆ ಏನಕ್ಕೆ ಅಂದ್ರೆ ನೀವು ತುಂಬಾ ಏನಂದ್ರೆ ಸ್ವಲ್ಪ ಆಕ್ಟಿವ್ ಆಗಿ ಇದ್ರ ವ್ಯಾಲ್ಯೂ ತಿಳ್ಕೊಳ್ಳಿ ಅಂದ್ಬಿಟ್ಟು ನಮ್ಮನ್ನ ಬುದ್ಧಿ ಕಲಿಸಿದ್ದಂತ ಆ ತರ ತಾಂತೀವಿ ನಾವು. ಸೊ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ದಯವಿಟ್ಟು ನೀವು ನಮ್ಗೆ ಒಳ್ಳೇದ್ ಮಾಡಿದ್ರೆ ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡ್ದಂಗೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.